ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುನಿತಾ ಆ್ಯಂಡ್ ಕೋ ಲೈಫ್. ಇವರೆಲ್ಲ ಇವಾಗ ಕಾರಲ್ಲಿ ಬರ್ತಾ ಇದ್ದಾರೆ. ಬೆಳಿಗ್ಗೆ ನಾನು ಮತ್ತು ನಮ್ಮ ಮಮ್ಮಿ ಪ್ರಮೋಹಿತ ಎಲ್ಲರೂ ಬಸ್ಸಲ್ಲಿ ಬಂದುಬಿಟ್ವಿ. ಯಾಕೆಂದರೆ ಎಲ್ಲರೂ ಕಾರಲ್ಲಿ ಹಿಡಿಸಲ್ಲ ಜಾಗ. ಸೊ ಹಾಗಾಗಿ ಇವ್ರಿಗೆ ಇಲ್ಲ ಚಿಕ್ಕ ಮಕ್ಕಳು, ಬಿಸಿಲು ಬೇರೆ ಇರುತ್ತೆ, ಹಾಗಾಗಿ ಅವ್ರು ಆರಾಮಾಗಿ ಬರಲಿ ಅಂತ ಹೇಳ್ಬಿಟ್ಟು ಅವ್ರನ್ನ ಹಿಂದೆ ಬಿಟ್ಬಿಟ್ಟು ನಾವು ಬೆಳಗ್ಗೆನೇ ಬಸ್ಸಲ್ಲಿ ಬಂದ್ವಿ. ಬೆಳಗ್ಗೆನೇ ನಾವು ಬಸ್ಸಲ್ಲಿ ಬಿಟ್ಟರು ನಾವು ಬರೋದು 12 ಗಂಟೆ ಆಗೋಯಿತು. ಇವ್ರು ಮಧ್ಯಾಹ್ನ 2 ಗಂಟೆ ಮೇಲೆ ಬರ್ತಾಯಿದ್ದಾರೆ ಇವಾಗ. ಸೊ ನಾವು ಬರೋ ಅಷ್ಟರಲ್ಲೇ ಬಳೆ ಶಾಸ್ತ್ರ ಎಲ್ಲ ಮುಗಿದೋಗಿತ್ತು. ಇನ್ನೇನು ನಾವೇ ಕೊನೆಯವರು ಆ ಥರ ಆಗಿಬಿಟ್ಟಿತ್ತು. ಇವಾಗ ನಾವು ಬಳೆ ಎಲ್ಲ ಹಾಕ್ಕೊತಾ ಇದ್ದೀವಿ. ಈಗ ಪ್ರಣೀತ ಹಾಕ್ಕೊತಿದ್ದಾಳೆ. ಎಷ್ಟು ಆಸೆ ಗೊತ್ತಾ ಮಕ್ಕಳಿಗೆ, ಈ ಥರ ಎಲ್ಲ ಈ ಸ್ಕೂಲ್ ಟೈಮ್ನೆಲ್ಲ ಹಾಕ್ಕೊಳಕ್ಕಾಗಲ್ಲಲ್ವ, ನನಗೆ ಅಷ್ಟು ಬೇಕು, ನಾನು ಇಲ್ಲಿಂದ ಅಲ್ಲಿವರೆಗೆ ಹಾಕ್ಕೊಳ್ತೀನಿ, ಹಾಗೆ ಹೀಗೆ ಏನೇನೋ ಅವ್ರಿಗೆ ಆಸೆಗಳು. ಸೊ ಪ್ರಣೀತ ಇಲ್ಲಿ ಒಂದೂವರೆ ಡಜನ್ ಬಳೆಗಳನ್ನ ಹಾಕ್ಕೊಳ್ತಿದ್ದಾಳೆ. ನಾನೇ ಅಷ್ಟು ಹಾಕ್ಕೊಳ್ಳಿಲ್ಲ, ಅಷ್ಟು ಬಳೆನ ಹಾಕ್ಕೊತಿದ್ದಾಳೆ ಅವಳು. ಸೊ ಎರಡು ದಿನ ಅಷ್ಟೇ ಅವರ ಖುಷಿ ಅದು ಹಾಕ್ಕೊಳ್ಳೋದು. ಆಮೇಲೆ ಬಿಚ್ಬಿಡಮ್ಮ ಅಂತ ಶುರು ಮಾಡ್ಕೊಂಡ್ಬಿಡ್ತಾರೆ. ಸೊ ಒಂದೂವರೆ ಡಜನ್ ಬಳೆ ಹಾಕ್ಕೊತಿದ್ದಾಳೆ. ಆಮೇಲೆ ನಮ್ಮ ಪ್ರಮೋಹಿತ ಸ್ವಲ್ಪ ಜಾಸ್ತಿ ಈ ಥರದ್ದೆಲ್ಲ ಇದು ಮಾಡೋದಿಲ್ಲ. ಬರೀ 1-2 ಹಾಕ್ಕೊಳ್ತೀನಿ ಅಂದು ತೀರಾ ತುಂಬ ಕಮ್ಮಿ ಆಗುತ್ತೆ. ಅದಕ್ಕೆ 6 ಬಳೆ ಹಾಕು ಅಂತ ನಾನು ಹೇಳ್ತಾ ಇದ್ದೆ. ಸೊ ಒಂದು 6 ಅರ್ಧ ಡಜನ್ ಬಳೆನ ಅವಳು ಹಾಕ್ಕೊಂಡು, ನೆಕ್ಸ್ಟ್ ನಾನು ಕೂಡ ಅಷ್ಟೇ ಆ ಕಡೆ 1 ಡಜನು ಮತ್ತು ಈ ಕಡೆ 1 ಡಜನ್ ಬಳೆನ ಹಾಕಿಸ್ಕೊಂಡೆ. ಆರಾಧ್ಯನೂ ಅಷ್ಟೇ 1 ಡಜನ್ ಬಳೆನ ಹಾಕಿಸ್ಕೊಂಡ್ಲು. ಚೆನ್ನಾಗಿತ್ತು. ತುಂಬ ದಿನ ಆದಮೇಲೆ ದೊಡ್ಡಮ್ಮ ಮನೆ, ಇವ್ರ ತೋಟದಲ್ಲಿ ಮನೆ ಕಟ್ಟಿರೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್. ಮನೆಯೆಲ್ಲ ನಿಜ ಹೇಳಬೇಕು ಅಂದರೆ ಆ್ಯಕ್ಚುಲಿ ನನಗೆ ಇನ್ನೂ ಚೆನ್ನಾಗಿ ವಿಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲೇ ಇಲ್ಲ. ಅದು ಏನಂದರೆ ನಮಗೂ ಎಲ್ಲ ಫಸ್ಟ್ ಟೈಮ್ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ನಾವು ಶೈ ಫೀಲ್ ಮಾಡಿದ್ವಿ, ಹೆಂಗೆ ವಿಡಿಯೋ ಮಾಡೋದು, ಯಾವ ಥರ ಇದು ಮಾಡೋದು ಅಂತ ಸ್ವಲ್ಪ ನಮಗೂ ಫುಲ್ ಕನ್ಫ್ಯೂಷನ್ನು. ಆಮೇಲೆ ನೆಟ್ವರ್ಕ್ ಪ್ರಾಬ್ಲಮ್ಮು, ಇದೆಲ್ಲ ಸ್ವಲ್ಪ ಇದಾಗೋಯಿತು. ಆಮೇಲೆ ಕರೆಂಟ್ ಜಾಸ್ತಿ ಇರ್ತಾ ಇರಲಿಲ್ಲ, ಕರೆಂಟ್ ಹೋಗೋದು ಬರೋದೆಲ್ಲ, ಬ್ಯಾಟ್ರಿ ಸರಿಯಾಗಿ ಇದಾಗಲಿಲ್ಲ. ಸೊ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಸ್ವಲ್ಪ ಫೇಸ್ ಮಾಡಿದ್ವಿ ನಾವು. ಮತ್ತು ಯಾವುದು ಊರಿಗೆ ಹೋದ್ಮೇಲೆ ಯಾವ ವಿಡಿಯೋಗಳು ಅಪ್ಲೋಡ್ ಆಗಲೇ ಇಲ್ಲ. ಸೊ ಪ್ರಣೀತ ನೋಡಿ ಬಳೆ ತೋರಿಸ್ತಾ ಇದ್ದಾಳೆ. ಚೆನ್ನಾಗಿ ಕಾಣಿಸ್ತಾ ಇತ್ತು ಕೈಗಳಿಗೆ. ಸೊ ಸಖತ್ತಾಗಿತ್ತು. ಇನ್ನು ನಾವು ಇರೋದೇ 1 ದಿವಸ ಇದ್ವಿ ಅಲ್ಲಿ. ನೆಕ್ಸ್ಟ್ ಡೇ ಮದುವೆ ಹಾಲ್ಗೆ ಹೋಗಿದ್ದು ಅಷ್ಟೇ. ಮದುವೆಯಿಂದ ಅಲ್ಲಿಂದಲೇ ಮತ್ತೆ ಊರಿಗೆ ಬಿಜಾಪುರಿಗೆ ವಾಪಸ್ ಬಂದಿದ್ದು. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ. ಅಲ್ಲಿ ಹಿಂದ್ಗಡೆ ಟೋಪಿ ಹಾಕ್ಕೊಂಡು ಕೂತಿದಾರಲ್ಲ, ಅವರು ನಮ್ಮ ಸೋದರ ಮಾವ, ನಮ್ಮ ಮಮ್ಮಿಯ ಅಣ್ಣ. ನಮ್ಮ ಮಮ್ಮಿ 3 ಜನ ಅಕ್ಕ ತಂಗಿಯರು. ಅವರು ನಮ್ಮ ಮಮ್ಮಿ ಕೊನೆಯವರು, ಅವ್ರ ಅಣ್ಣ. ಅವರು 2 ಅಣ್ಣಂದಿರಿದ್ದರು, ಅವ್ರಿಗೆ ಒಬ್ಬರು ಅಣ್ಣ ತೀರ್ಕೊಂಡ್ರು, ಇವರೊಬ್ಬರು ಉಳಿದಿರೋದು. ಸೊ ಹಾಗಾಗಿ ಎಲ್ಲರೂ ಸಿಕ್ಕರು ತುಂಬ ದಿನಗಳಾದಮೇಲೆ. ಚೆನ್ನಾಗಿತ್ತು. ಎಲ್ಲರೂ ಇಂಟ್ರೊಡ್ಯೂಸ್ ಮಾಡೋಣ ಹಾಗೆ ಹೀಗೆ ಅಂತ ಅಂದ್ಕೊಂಡ್ರು. ಎಲ್ಲರೂ ಒಂದಲ್ಲ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಯಾರನ್ನ ಕರೆಯೋದು, ಯಾರನ್ನ ಬಿಡೋದು. ಈಗ ಅವ್ರನ್ನ ಕೆಲಸ ಬಿಟ್ಬಿಟ್ಟು ಬಂದು ನಮ್ಮ ಜೊತೆ ಇದು ಮಾಡ್ಕೊಳ್ಳಿ, ನಿಂತ್ಕೊಳ್ಳಿ, ಹಾಗೆ ಹೀಗೆ ಅಂತ ಹೇಳೋದಕ್ಕೆ ನನಗಾಗಲೇ ಇಲ್ಲ. ಸೊ ಸಿಕ್ಕಾಪಟ್ಟೆ ಎಲ್ಲ ಅವರೇ ನಿಂತ್ಕೊಂಡು ಮದುವೆ ಮಾಡ್ತಾ ಇರೋದ್ರಿಂದ ತುಂಬ ಅಂದರೆ ತುಂಬ ಬ್ಯುಸಿಯಾಗಿದ್ದರು. ಅದು ಮದುವೆ ಹಿಂದಿನ ದಿನ ಅಲ್ವಾ, ಹಂಗಾಗಿ ಇನ್ನೂ ಸಿಕ್ಕಾಪಟ್ಟೆ ಬ್ಯುಸಿ. ನೋಡಿ ನಮ್ಮ ಭಾಗ್ಯನೂ ಬಳೆ ಹಾಕ್ಕೊಡ್ತಿದ್ದಾಳೆ. ನಮ್ಮ ಸಂಧ್ಯಾ, ಇವಳು ನನ್ನ ಮೊದಲನೇ ತಂಗಿ ಸಂಧ್ಯಾ, ಇವಳ ಹೆಸರು. 2ನೇದವಳ ನೋಡಿದ್ರಲ್ಲ, ಬ್ಲ್ಯಾಕ್ ಸೀರೆ ಹಾಕ್ಕೊಂಡಿದ್ದಾಳೆ, ಅವಳು ಸವಿತಾ ಅಂತ. ಇವಳು ನಮ್ಮ ತಮ್ಮನ ವೈಫು ಭಾಗ್ಯಶ್ರೀ. ನಾನು ತಮ್ಮನ ವೈಫ್ ಅಂತ ಹೇಳೋಕ್ಕೆ ನನಗೆ ಯಾಕೋ ಕಷ್ಟ ಅನಿಸುತ್ತೆ. ನಾನು ಯಾವಾಗಲೂ ನಮ್ಮ ಅಕ್ಕನ ಮಗಳು ಅವಳು ವರಸೆಯಲ್ಲಿ. ಸೊ ನನ್ನ ಮಗಳೇ ಅಂತ ನಾನು ಹೇಳ್ತಾ ಇರ್ತೀನಿ. ನೋಡಿ, ಇವನು ನನ್ನ ದೊಡ್ಡ ತಮ್ಮ, ಅಂದರೆ ಈಗ ಮದುವೆ ಆಗ್ತಿದಾರಲ್ಲ ಅವ್ರ ಅಣ್ಣ. ಇವರು ನಮ್ಮ ಸವಿತಾ ಹೇಳಿದ್ನಲ್ಲ, ಅವ್ರ ಯಜಮಾನ್ರು, SBI ಬ್ಯಾಂಕ್ ಮ್ಯಾನೇಜರ್ ಇದ್ದಾರೆ. ಒಬ್ಬನೇ ಒಬ್ಬ ಮುದ್ದಿನ ಮಗ, ಇವನು ಟ್ರ್ಯಾಕ್ಟ್ರಲ್ಲಿ ಕೂತಿದ್ದಾನೆ. ಅವ್ರದ್ದು ಉಡುಚನ್ ಗುಲ್ಬರ್ಗ ಹತ್ರ ಎಲ್ಲ, ಇದೆಲ್ಲ ಹೊಲ ಮನೆ ಎಲ್ಲನೂ ಅವನಿಗೆ ಪರಿಚಯ ಇದೆ. ಸೊ ಹಂಗಾಗಿ ಸಖತ್ತಾಗಿ ಆಟ ಆಡ್ತಾ ಇದ್ದ ಅವನು. ಇಲ್ಲಿ ನಮ್ಮ ಮಮ್ಮಿ ಮತ್ತು ಕೈಯಾಗೆಲ್ಲ ಕೂತ್ಕೊಂಡು ಒಳಕಲ್ ಪೂಜೆಗೆ ಹಾಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಹಾಗೆ ಬಳೆ ಶಾಸ್ತ್ರ ಎಲ್ಲ ಆದಮೇಲೆ ಹಾಗೆ ಒಳಕಲ್ ಪೂಜೆನ ಶುರು ಮಾಡ್ಕೊಂಡ್ಬಿಟ್ರು. ನಾವು ಮನೆ ಹೆಣ್ಮಕ್ಳು ಆಗ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಒಂದು 5 ಜನನ ಕೂರಿಸ್ಬಿಟ್ಟು ಇಲ್ಲಿ ಒಳಕಲ್ ಪೂಜೆನ ಮಾಡಿಸಿದ್ರು. ಆಮೇಲೆ ಇವರು ಸುರೇಖಾ ಅಂತ, ನನ್ನ ಮೊದಲು ಇವರು ಪರಿಚಯ ನನಗೆ ಇರಲಿಲ್ಲ. ಆದರೆ ಪರಿಚಯ ಇಲ್ಲ ಅಂತ ಅಂದ್ಕೊಳ್ದೇನೆ ಅಷ್ಟು ಬೇಗ ನನ್ನ ಜೊತೆ ಕ್ಲೋಸ್ ಆಗಿಬಿಟ್ರು. ತುಂಬ ಒಳ್ಳೆ ಮನಸ್ಸು, ಚೆನ್ನಾಗಿ ಮಿಂಗಲಾದರು ನನ್ನ ಜೊತೆ. ಸುರೇಖಾ ಅಂತ ಹೇಳಿಬಿಟ್ಟು ಸೂಪರ್. ಅವರು ತುಂಬ ಚೆನ್ನಾಗಿ ನನ್ನ ಜೊತೆ ಅಡ್ಜಸ್ಟ್ ಆದರು. ಎಲ್ಲ ಕೆಲಸನೂ ಮಾಡ್ತಾಯಿದ್ರು, ಎಲ್ಲ ಹೇಳಿ ಕೇಳಿಕೊಂಡು ಮಾಡಿಕೊಂಡು ಮಾಡ್ತಾಯಿದ್ವಿ. ಒಳಕಲ್ ಪೂಜೆಗೆಲ್ಲ ಮಮ್ಮಿ ಎಲ್ಲ ರೆಡಿ ಮಾಡಿದರು. ಸೊ ಹಾಗಾಗಿ ನಾವು 5 ಜನ, ಅಂದರೆ ನಾನು,
ಸಂಧ್ಯಾ, ಸವಿತಾ ಮತ್ತು ಇವರು ಸುರೇಖಾ ಅವರು ಮತ್ತು ಇನ್ನೊಬ್ಬಳು ಸವಿತಾ ಆಗ್ತಿದ್ದಾಳೆ. ಅಂದರೆ ನಮ್ಮ ಸೋದರ ಮಾವ ಅವರ ಮೊದಲನೇ ಮಗನ ಹೆಂಡತಿ ಅವರು ಕೂತಿದ್ರು ಈ ಒಳಕಲ್ಲ ಪೂಜೆಗೆ. ಸೊ 5 ಜನ ನಾವು ಮುತ್ತೈದೆಯರು ಕೂತ್ಕೊಂಡು ಪೂಜೆನ ನಡೆಸಿಕೊಟ್ವಿ. ಸೊ ಆದಷ್ಟು ಸ್ವಲ್ಪ ಒರಿಜಿನಲ್ ಆಗಿ ಇರಲಿ ಅಂತ ನಾನು ಹಾಕ್ತೀನಿ ವಾಯ್ಸೆಲ್ಲ. ಸೊ ಅದೇ ಥರ ನೋಡಿ, ಅಂದರೆ ನಿಮಗೂ ಇದಾಗುತ್ತೆ ನೋಡಿ. ವಿಡಿಯೋ ನನ್ನ 2ನೇ ತಂಗಿ ಸವಿತಾ ಅಂತ, ಇವ್ರ ಮನೆಯವರು ಅಲ್ಲಿ ತೋರಿಸಿದಲ್ಲ ನಾನು ಅವರ ಟ್ರ್ಯಾಕ್ಟರ್ ಹತ್ರ. ಇವರು ಗುಲ್ಬರ್ಗದಲ್ಲಿ ಇರ್ತಾರೆ. ಸೊ ಈ ಮದುವೆಗೆ ಅಂತ ಬಂದಿರೋದು. ನೆಕ್ಸ್ಟು ಕಾರ್ಯಕ್ರಮ ನೋಡಿ ಹೇಗಿದೆ ಅಂತ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಹೇಗೆಲ್ಲ ಮಾಡ್ತೀವಿ, ಹೇಗೆಲ್ಲ ಮಾಡ್ತಾರೆ ಹಳೆ ಕಡೆಗೆ ಎಲ್ಲ ಅಂತ ಹೇಳಿಬಿಟ್ಟು ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಎಲ್ಲರಿಗೂ ಮಕ್ಕಳು ಚಿಕ್ಕ ಚಿಕ್ಕವರು. ನನಗೂ ಚಿಕ್ಕ ಮಗ, ಸಂಧ್ಯಾಗೂ ಚಿಕ್ಕ ಮಗ, ಸವಿತಾಗೂ ಚಿಕ್ಕ ಮಗ, ಆಮೇಲೆ ಇನ್ನೊಬ್ರು ಸವಿತಾ ಅಂತ ಅವರು ಕೂತಿದ್ರು. ಅವ್ರಿಗೂ 2 ಗಂಡು ಮಕ್ಕಳು, ಟ್ವಿನ್ಸ್ ಅವ್ರಿಗೂ 2 ಚಿಕ್ಕ ಮಕ್ಕಳು ಅಳೋದು ಸೌಂಡ್, ಬರೀ ಅಳೋ ಸೌಂಡೇ ಇದೆ ಇದರಲ್ಲಿ ಜಾಸ್ತಿ. ಎಲ್ಲರಿಗೂ ಚಿಕ್ಕ ಮಕ್ಕಳು. ಬಿಸಿಲಿದಕ್ಕೆ ಈ ಝಳಕ್ಕೋ ಏನೋ ಗೊತ್ತಿಲ್ಲ, ತುಂಬ ಕಿರಿಕಿರಿ ಮಾಡ್ತಾಯಿದ್ರು. ನಮ್ಮ ಪಾರ್ಥನೂ ಅಷ್ಟೇ ಸ್ವಲ್ಪ ಕಿರಿಕಿರಿ ಮಾಡ್ದ, ಬರೀ ಅಳೋದು. ಯಾಕೆ ಅಂತ ಗೊತ್ತಿಲ್ಲ, ಸುಮ್ಮನೆ ಅಳ್ತಾನೇ ಇರೋದು. ಅಷ್ಟು ಅಳ್ತಾಯಿದ್ರು. ಇಷ್ಟು ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ವಿಡಿಯೋ ಮಾಡೋದಂದರೆ ತುಂಬಾ ಕಷ್ಟ ಆಗೋಯಿತು ನನಗೆ. ಎಷ್ಟಾಗೋದು ಸಾಧ್ಯ ಆದಷ್ಟು ವಿಡಿಯೋಗಳನ್ನ ಮಾಡಿ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಆದಷ್ಟು ನಮಗೆ ಸಪೋರ್ಟ್ ಮಾಡಿ, ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ, ಲೈಕ್ ಮಾಡಿ. ಒಂದು ಲೈಕ್ ನಮಗೆ ಮತ್ತೆ ಒಳ್ಳೆ ವಿಡಿಯೋ ಮಾಡೋಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರಿಗೂ ಏನೋ ಮಾಡ್ತಾ ಇರ್ತೀರ, ನಮ್ಮಂಥ ಒಳ್ಳೆ ಕಂಟೆಂಟ್ಸ್ ವಿಡಿಯೋಗಳನ್ನ ಮಾಡ್ತಾ ಇರೋರ್ಗೂ ಒಂದು ಸಪೋರ್ಟ್ ಕೊಟ್ಟರೆ ನಮಗೂ ಮೋಟಿವೇಟ್ ಸಿಗುತ್ತೆ ನೆಕ್ಸ್ಟು. ಸೊ ಹಂಗಾಗಿ ನೋಡಿ ಕಾರ್ಯಕ್ರಮ ಹೇಗಿರುತ್ತೆ ಅಂತ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಮತ್ತೆ ಕುದುರಾಗೆ ತಿಡಾಕತ್ರಪ್ಪ ಆಯ್ತು ಬಂದಿಲ್ಲ ಕಲ್ಲಿ ಹಚ್ಚ ಮುಂದೆ ಜೇಜಿ ಮಾಡೋಣ ಜೇಜಿ ನಿಂದ್ರೆ ಅಷ್ಟೇ ನಿಂದ್ರಪ್ಪ ಆಯ್ತಾ ಇಲ್ಲ ಅನ್ಸುತ್ತೆ ಏತಕ್ಕಲ್ಲ ಟೈಮ್ ಫೋನ್ ಹಾಕಕ್ಕೆ 15 ನಿಮಿಷ ಕೈ ಸುಮ್ಮನೆ ನಂಬರ್ ಕರೆ ಕಳಿಸಿ ಹೆಸರನ್ನ ಮಗ ಹೋಗ್ಯಾನ ರೇನಾವಕ್ಕಗ ಸುಮ್ಮಕ್ಕ ಆಕಿ ಒಳಗೆ ಇಟ್ಕೊಂಡು ಹೋಗ ಇಲ್ಲ ಬರ್ತಾಕಿರಿ ಹೌದು ಲೈಕ್ ಫೋನ್ ಬೇಕು ಸೈತಾ ಕುಂದಿಸು ಗಾರಿ ಇವ ಚಪ್ಪಲ್ ತಗೊಂಡು ಎಲ್ಲಿ ಅಡ್ಡಾಡೋದು ಏನು ಮಾಡ್ತಾರೆ ಅವಿ ಈ ಫ್ರೀ ಅದಿ ಪಾರ್ಕ್ ಪಾರ್ತೆ ಅಂತ ಏನ್ ಮಾಡಿದ್ರಿ ಪಾತು
ಈಗ 4 ಮಂದಿ ಆಗ್ಯಾರ ಸೈತಾನ್ ನಮ್ಮ ಸೈಡ್ ಹೇಳಿ ऍड बनायचं स्किपर ಅಲ್ಲಿ ಹಿಂದೆ ಕೂತಿದಾರಲ್ಲ ರೆಡ್ ಬ್ಲೌಸ್ ಹಾಕೊಂಡು ಅವರೇ ನಮ್ಮ ದೊಡ್ಡಮ್ಮ, ಅವ್ರ ಮಗನ ಮದುವೆನೇ ಇವಾಗ. ನಮ್ಮ ಮಮ್ಮಿ ಅಕ್ಕ ಅವರು ಅವ್ರ ಮಗನ ಮದುವೆನೇ ಇವಾಗ ನಡೀತಾ ಇರೋದು. ಅವರ ದೊಡ್ಡ ಸೊಸೆ ಇವರು, ಅವರ ನಮ್ಮ ದೊಡ್ಡ ತಮ್ಮನ ತೋರಿಸಿದ್ನಲ್ಲ ಬೈಕಲ್ಲಿ ಕೂತ್ಕೊಂಡಿದ್ನಲ್ಲ, ಅವರ ವೈಫ್ ಇವರು ಶಿಲ್ಪ ಅಂತ ಹೇಳ್ಬಿಟ್ಟು. ಅವ್ರ ಮನೆ ಸೊಸೆ ಅಲ್ವಾ, ಅದಕ್ಕೆ ನಮ್ಮ ಹೆಣ್ಮಕ್ಳಿಗೆಲ್ಲ ಮುತ್ತೈದರಿಗೆ ದಂಡಿ ಎಲ್ಲ ಕಟ್ತಾ ಇದ್ದಾರೆ.
ಮಾಡ್ತಾರ ಅಗೇನ್ ಅಗೇನ್ ಹೇಳಿ. ₹6 ಹಂಗೆ ₹3 ಕೀಸೆ ₹1.5 ಇಟ್ಕೊಂಡು ದಿಮಾಕ್ ಮಾಡ್ತಾರೆ. ನಮ್ಮ ಮನೆಯವ್ರು ಚೆನ್ನಾಗಿ ಚಿನ್ನಮಂಟಿ ಹಗ್ಗಲೆ ಹೊಡೆದ ಮಗ್ಗಲಕ್ಕೆ ಬರ್ತಾರಂತ ಹೇಳ ಈ ಕೈ ನೋಡ್ರಿ ಚಿನ್ನ ಏನಂತ ಹೇಳ ಚಿಕ್ಕ ಹೇಳ. ಹತ್ತು ಬೆಳಗ್ಗೆ ತುಂಬ್ರೆ ನಡಿನ ಬೆಳಗ್ಗೆ ತುಂಬ್ರೆ 10 ಮಂದಿ ಕೂತ್ಕೊಂಡು ಮಾಡ್ತಾರೆ ಶಿಕ್ಕಿ ನಿಂದೀಗ ಮಲ್ಲಿಕಾರ್ಜುನ್ ಹೇಳಿ ಈಗ ನೋಡಿದ್ರಲ್ಲ ಹೇಳಿ ಅತ್ತಿ ಬರಲ್ಲಂಗ ಮಲ್ಲಿಕಾರ್ಜುನ್ ಪದರ್ಬಾಳ ಉಳ್ಳಾಗಡ್ಡಿ ಪದರ್ಬಾಳ ಪದರ್ಬಾಳ ರವಿಕಿರಣ್ ಉಪ್ಪಿಟ್ಟ ಉದುರ್ಬಾಳ ಉಳ್ಳಾಗಡ್ಡಿ ಪದರ್ಬಾಳ ನಮ್ಮ ಮನೆಯವ್ರ ನೆದರ್ ನನ್ ಮ್ಯಾಗ ಬಾಳ ರವಿಕಿರಣ್ ಹಳ್ಳಿ ಕಡೆ ಗಂಡನ ಹೆಸರು ಒಡಪ ಹಾಕಿ ಹೇಳೋದು ವಾಡಿಕೆ. ಸೊ ಹಾಗಾಗಿ ನಮಗೆಲ್ಲ ಇಲ್ಲೆಲ್ಲ ಕೇಳ್ತಾಯಿದ್ರು. ನಮಗೆ ಗೊತ್ತಿರಲಿಲ್ಲ, ಹಿರಿಯರು ಹೇಳಿದ್ದು ಕೇಳಿ ಕೇಳಿ ಹೇಳ್ತಾ ಇದ್ವಿ. ಸೊ ಚೆನ್ನಾಗಿತ್ತು ಅದೆಲ್ಲ, ನಮಗೆ ಗೊತ್ತಿರಲ್ಲ ಅಲ್ವಾ, ಹಾಗಾಗಿ ಕೇಳಿ ಹೇಳ್ತಾ ಇದ್ವಿ. ಮತ್ತು ಜಾನಪದ ಹಾಡುಗಳೆಲ್ಲ ಇತ್ತು. ಒಳಕಲ್ ಪೂಜೆ ಬೀಸುಕಲ್ಲೆಲ್ಲ ಬೀಸಬೇಕಾದ್ರೆ ಅದೆಲ್ಲ ಕಾಪಿರೈಟ್ ಬರ್ತಾಯಿದೆ. ಹಾಗಾಗಿ ಅದನ್ನೆಲ್ಲ ನಾನು ತೆಗೆದುಬಿಟ್ಟು ಮ್ಯೂಸಿಕ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಸೊ ಹೆಂಗೆ ಅನ್ನಿಸ್ತು ನಿಮಗೆ ಈ ವ್ಲಾಗು? ಎಲ್ರಿಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಬಾಯ್.